ವಿಶೇಷ ಅಂದ್ರೆ ಬಾಲಕೃಷ್ಣ ಅವ್ರದ್ದು ಹುಟ್ಟುದಬ್ಬ. ಬಾಲಕೃಷ್ಣ ಅವ್ರ ಊಟಕ್ಕೆ ಸೇರಿದ್ದು ಸಡನ್ ಆಗಿ ಫಿಕ್ಸ್ ಆಯ್ತು. ಎಲ್ಲ ಈ ಅಕ್ಕಪಕ್ಕ ಇದ್ದವರು ಬೆಂಗಳೂರಲ್ಲಿ ಇದ್ದವ್ರು ಮಾತ್ರ ಕೆಲವರು ಭಾಗವಹಿಸಿದ್ರು. ಜೊತೆಗೆ ಹಾಗೆ ಈಗ ಪಕ್ಷದ ವಿಚಾರ, ಈಗ ಆಗ್ತಾರೋ ಆಗುವವುಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆನೂ ಕೆಲವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಕೆಲವರು ಒಟ್ಟಾರೆಯಾಗಿ ಇದಕ್ಕೆ ಏನಾದ್ರು ಮಾಡಿ ಕಮಾಂಡ್ ಹತ್ರ ಸ್ಪಷ್ಟನೆ ತಗೊಂಡು ಅಂತ್ಯ ಆಗ್ಬೇಕಿದು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು. ಮತ್ತೊಮ್ಮೆ ಎಲ್ಲ ಸೇರಿ ಮಿಕ್ಕಿದ ಶಾಸಕರು ಎಲ್ಲ ಬಂದ್ಮೇಲೆ ಇನ್ನೊಮ್ಮೆ ಚರ್ಚೆ ಮಾಡಿ ಸಾಧ್ಯವಾದ್ರೆ ಹೈಕಮಾಂಡ್ ಭೇಟಿ ಮಾಡಿದ್ರೆ ಮಾಡ್ಬೇಕಾಗುವಂತ ಸಂದರ್ಭ. ಅಲ್ಲ, ಇದು ಏನಾಗಿದೆ ಈಗ ನೋಡಿ, ಯಾರು ಮುಂದುವರೆದು ಕಾಂಗ್ರೆಸ್ ಪಕ್ಷದವ್ರು ಮುಖ್ಯಮಂತ್ರಿ ಇರ್ತಾರೆ. ಇಲ್ಲಿ ಏನಾಗ್ಬೇಕು, ಏನು ದಿನನಿತ್ಯ ಮಾಧ್ಯಮಗಳಲ್ಲಿ ನೀವೊಬ್ರು ಕೇಳ್ತೀರ, ಅವರೊಬ್ರು ಒಂದು ಹೇಳ್ತಾರೆ, ಇವರೊಬ್ರು ಒಂದು ಹೇಳ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಇಮ್ಯಾಜಿನ್ ಡೌನ್ ಮಾಡುವಂತ ಕೆಲಸ ಆಗ್ತಾ ಇದೆ ವಿರೋಧ ಪಕ್ಷದವರಿಂದ. ನಮ್ಮ ಪಕ್ಷದ ವಿಚಾರನ ವಿರೋಧ ಪಕ್ಷದವರು ಚರ್ಚೆ ಮಾಡೋ ಅಗತ್ಯ ಇಲ್ಲ. ನಾವ್ ಯಾರನ್ನಾರು ಮಂತ್ರಿ ಮಾಡ್ಕೋತೀವಿ, ಯಾರನ್ನಾರು CM ಮಾಡ್ಕೋತೀವಿ ಅಲ್ವಾ? ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾವ್ರೆ. ಇದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ, ಅಂತಿಮವಾಗಿ ಇದಕ್ಕೆ ತೆರೆ ಎಳೀಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಬಾಲಕೃಷ್ಣ ಅವ್ರದ್ದು ಜನ್ಮದಿನಕ್ಕೆ ಇನ್ನು 3-4 ದಿನ ಬಾಕಿ ಇದೆ. ಅಲ್ಲ, ಅವ್ರು ಬೆಳಗಿನ ಜಾವ ಆಚೆ ಹೋದ್ರು, ಇಲ್ಲ ಬೆಂಗಳೂರಲ್ಲಿ ಇಲ್ಲ. ಸೊ ಹೆಂಗೂ ಇರಲ್ವಲ್ಲ ಅಂತ ನಿನ್ನೆ ಕೆಲವರಿದ್ದು ಕರೆದ್ರು, ಹೋದ್ರು. DCM ಅವರು ಕೂಡ ಹೇಳಿದ್ರು, ಈಗ ಹೊಸದಾಗಿ ಶಾಸಕರಾಗಿರೋರು ಕೂಡ ಸಚಿವರಾಗಬೇಕು ಅನ್ನೋಂತ ಆಸೆ ಇಟ್ಕೊಂಡಿದ್ದಾರೆ. ಸೊ ನಾನು ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲೇ DCM ಸಚಿವ ಆದವನು. ಈಗ ಅವರು ಮೊದಲನೇ ಬಾರಿ DK ಸಾಹೇಬ್ರು ಕೂಡ ಮೊದಲನೇ ಬಾರಿ ಬಂಗಾರಪ್ಪ ಅವ್ರ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆದ್ರು. ಪ್ರಿಯಾಂಕ್ ಖರ್ಗೆ ಅವರು ಮೊದಲನೇ ಬಾರಿ ಶಾಸಕರಾಗಿ ಅವರು ಮಂತ್ರಿ ಆದ್ರು. ಇನ್ನು ಬಹಳಷ್ಟು ಜನ ಮಂತ್ರಿಗಳಾದ್ರು ಮೊದಲನೇ ಸರಿ ಗೆದ್ದಂತವ್ರು. ಬೇರೆ ಬೇರೆ ರಾಜ್ಯದಲ್ಲಿ ನೋಡ್ತಾ ಇದೀವಿ, ಮೊದಲನೇ ಸರಿ ಗೆದ್ದು ಯಾವುದೇ ಅನುಭವ ಇಲ್ಲದ್ರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಹಂಗಾಗಿ ಮೊದಲನೇದಾರು ಮಾಡಬಾರ್ದು ಅನ್ನುವಂಥದ್ದು ಏನಿಲ್ಲ. ಸ್ವಲ್ಪ ಯಂಗ್ಸ್ಟರ್ಸ್ ಇರ್ತಾರೆ. ಈ ಸಾರಿ ವಿಶೇಷವಾಗಿ ಎಲ್ಲ ಹೊಸಬರನ್ನ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಂಗ್ಸ್ಟರ್ಸ್ನ ಆಯ್ಕೆ ಮಾಡಿದ್ದಾರೆ. ಜನರ ಬಯಕೆ ಕೂಡ ಅದಿದೆ. ಸೊ ಹಾಗಾಗಿ ಅವಕಾಶ ಕೊಡಿ ಅನ್ನೋದು ಎಲ್ಲರೂ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.